ಊರಿಗೆ ಇಳಿದಿದ್ದೀವಿ. ಎಷ್ಟು ಜನ ನೋಡಿ ಹೋಗ್ತಾ ಇದ್ದಾರೆ. ಎಷ್ಟು ಜನ, 2 ಟ್ರೈನ್ ಅಟ್ ಎ ಟೈಮ್ ಬಂದು ನಿಲ್ತು. ರೈಲ್ವೆ ಸ್ಟೇಷನ್ ಒಳಗಡೆನೆ ಇದು ಜಗನ್ನಾಥ್ ಟೆಂಪಲ್ ಇನ್ಫಾರ್ಮೇಶನ್ ಸೆಂಟರ್ ಅಂತಿದೆಯಲ್ಲ, ಇಲ್ಲಿ ಎಲ್ಲ ಥರ ದೇವಸ್ಥಾನದ ಇನ್ಫಾರ್ಮೇಶನ್ನು, ಬುಕ್ಸು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಏನೇ ಡೌಟ್ಸ್ ಇದ್ರು ಇಲ್ಲಿ ಕೇಳಿದ್ರೆ ಹೇಳ್ತಾರೆ. ಜಗನ್ನಾಥ 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 ರಕ್ಷಮಾಂ. ಪೂರಿ ರೈಲ್ವೆ ಸ್ಟೇಷನ್ ಹೊರಗಡೆ ಇದ್ದೀವಿ. ಇದೇ ನೋಡಿ ರೈಲ್ವೆ ಸ್ಟೇಷನ್, ಪೂರಿ ರೈಲ್ವೆ ಸ್ಟೇಷನ್. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇದೆ ಅಂತೆ. ತುಂಬ ಜನ ಬಂದಿಳಿದ್ರು. ವಿಡಿಯೋದಲ್ಲಿ ನೋಡಿದ್ರಲ್ಲ ಮುಂಚೆ. ಇಲ್ಲಿಂದ ಆಟೋ 200 ಹೇಳಿದ್ರು, 180 ಬರ್ತೀನಿ ಅಂತ ಅಂದಿದ್ದಾರೆ ದೇವಸ್ಥಾನಕ್ಕೆ. ದೇವಸ್ಥಾನ ಅಂದರೆ ದೇವಸ್ಥಾನದ ಹತ್ರ ಬಿಡೋಲ್ಲ, ದೇವಸ್ಥಾನದಿಂದ ಹೆಚ್ಚು ಕಮ್ಮಿ ಒಂದು 400 ಮೀಟರ್ಸ್, ಅರ್ಧ ಕಿಲೋಮೀಟರ್ ಲೆಕ್ಕ ದೂರ ನಿಲ್ಲಿಸ್ತೀನಿ ಅಂದಿದ್ದಾರೆ. ಯಾಕಂದರೆ ತುಂಬ ರಶ್ ಇದೆ ಅಂತೆ, ಅದಕ್ಕೆ ಬೇರೆ ಕಾರ್ಡ್ ಹಾಕಿದ್ದಾರೆ. ಹಂಗಾಗಿ ಅಷ್ಟು ಕುತ್ಕೊಂಡು ಹೋಗ್ಬೇಕು ಅಂತ. ಇಲ್ಲಿಂದ 4 ಕಿಲೋಮೀಟರ್ ಅಷ್ಟೇ. ಪೂರಿ ಬಸ್ ಸ್ಟ್ಯಾಂಡಿಂದ ಇಳ್ಕೊಂಬಂದ್ವಿ. ಸತ್ಯಂ ಅಂತ ಆಂಧ್ರದವರು ಭಾಳ ಹೆಲ್ಪ್ ಮಾಡಿದ್ರು. ಕರ್ಕೊಂಬಂದು ಆಟೋದಲ್ಲಿ ಕರ್ಕೊಂಬಂದರು. ಮಠಕ್ಕೆ ಕರ್ಕೊಂಬಂದಿದ್ದಾರೆ. ಇದೇ ಮಠ, ಗೋಪಾಲ್ ಧಾಮ್ ಭಕ್ತ ನಿವಾಸ್ ಅಂತ ಮಠದ ಹೆಸರು. ನಂಬರ್ ಹಾಕ್ತೀನಿ. ಇದೆ, ಪ್ರೈಸ್ ಎಲ್ಲ ಕಮ್ಮಿ ಇದೆ ಇಲ್ಲಿ. 3 ದಿನಕ್ಕೆ 3000 ಹೇಳಿದ್ದಾರೆ. 5 ಮೆಂಬರ್ಸ್ ಇದ್ದೀವಿ. ದೊಡ್ಡ ಬೆಡ್ರೂಮ್ ಕೊಟ್ಟಿದ್ದಾರೆ. ಬೇರೆ ಹೊರಗಡೆ ಎಲ್ಲ ಕೇಳಿದ್ದು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಹೇಳಿದ್ರು. ನಾನೀಗ ಬೇಡಿ ಹನುಮಾನ್ ಹತ್ರ ಬಂದೀನಿ. ರೂಮಿಂದ ವಾಕಬಲ್ ಡಿಸ್ಟೆನ್ಸು ಏನು 200 to 400 ಮೀಟರ್ಸ್ ಅಷ್ಟೇ ದೂರ ನಾವು ಮಾಡಿರೋ ರೂಮಿಂದ. ನೋಡಿ, ಇದೇ ದೇವಸ್ಥಾನ. ಈ ಬೇಡಿ ಹನುಮಾನ್ ಅಂತ ಏನಕ್ಕೆ ಹೆಸರು ಬಂದಿದೆ ಅಂತಂದರೆ, ಇದೇ ನೋಡಿ ದೇವಸ್ಥಾನ. ಬೇಡಿ ಹನುಮಾನ್ ಅಂತ ಏನಕ್ಕೆ ಬಂದಿದೆ ಹೆಸರು ಅಂತಂದರೆ, ಈ ಸಮುದ್ರ ದೇವ ಇದಾನಲ್ಲ, ಜಗನ್ನಾಥನ ಹಗಲೆಲ್ಲ ಡೈಲಿ ನೋಡಬೇಕು ಅಂತೇಳಿ ಇಲ್ಲೆಲ್ಲ ಪ್ರವಾಹ ಬರ್ಸೋರು. ಇಲ್ಲಿ ಬಂದು ಡೈಲಿ ಬಂದು ಪಾದಸ್ಪರ್ಶ ಮಾಡಿ ಹೋಗ್ತಿದ್ನಂತೆ ಸಮುದ್ರ ದೇವ. ಡೈಲಿ ಹಿಂಗೆ ಮಾಡ್ತಾ ಇದ್ದಾನಲ್ಲ ಅಂತ ಊರವ್ರಿಗೆಲ್ಲ ಭಾಳ ಸಮಸ್ಯೆ ಆಗೋದು. ಇಲ್ಲಿ ಜನ ಎಲ್ಲ ಇರ್ತಿದ್ರಲ್ಲ, ಅವ್ರಿಗೆ ಭಾಳ ಸಮಸ್ಯೆ ಆಗೋದು. ಹಂಗಾಗಿ ಊರನ್ನೇ ಖಾಲಿ ಮಾಡೋಣ ಅಂತ ಜನ ಎಲ್ಲ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ಕೃಷ್ಣ ಏನು ಮಾಡ್ತಾನೆ, ಆಂಜನೇಯ ಕರೆಸಿ ಆಂಜನೇಯಗೆ ಕಾವಲಾಗಿರಿಸ್ತಾನೆ. ಆಂಜನೇಯ ಕಾವಲಾಗಿರಿಸಿದಾಗ ಆಂಜನೇಯ ಕಾವಲು ಕಾಯ್ಬೇಕಾದ್ರೆ ಇಲ್ಲಿ ರಾಮಂದು ಭಜನೆ ಮಾಡ್ತಿರ್ತಾರೆ ಸಂಜೆ ಹೊತ್ತು. ರಾಮನ ಭಜನೆ ಮಾಡ್ಬೇಕಾದ್ರೆ ಅವನಿಗೆ ತಡೆಯೋಕ್ಕಾಗದೆ ರಾಮನ ಭಜನೆಗೆ ಹೋಗ್ಬಿಡ್ತಾರೆ. ಆಂಜನೇಯ ಭಜನೆ ಟ್ರೂಪಿಗೆ ಸೇರಿಕೊಂಡು ಭಜನೆ ಮರ್ತು ಬಿಡ್ತಾನೆ. ಆವಾಗ ಸಮುದ್ರ ದೇವ ಮತ್ತೆ ಊರಿಗೆ ನುಗ್ಗಿಬಿಡತ್ತೆ. ನುಗ್ಗಿದಾಗ ತೊಂದರೆ ಆಗತ್ತೆ ಅಂತೇಳಿ ಕೃಷ್ಣಂಗೆ ಸಿಟ್ಟು ಬಂದು, ಜಗನ್ನಾಥಕ್ಕೆ ಸಿಟ್ಟು ಬಂದು ಹನುಮಂತನ್ನ ಬೇಡಿ ಹಾಕಿ ಕಟ್ಟಾಕೋದು ಇಲ್ಲೇ. ಸಮುದ್ರ ದೇವ ಮತ್ತೆ ಊರೊಳಗೆ ಬರ್ದಿದ್ದಂಗೆ ನೀನೇ ಕಾವಲಿರು ಅಂತೇಳಿ. ಅದಕ್ಕೆ ಬೇಡಿ ಹನುಮಾನ್ ಅಂತ ಹೆಸರು ಬಂದಿರೋದು ಈ ದೇವಸ್ಥಾನಕ್ಕೆ. ಬೇಡಿ ಹನುಮಾನ್ ನೋಡ್ಕೊಂಡು ಈಗ ಪುರಿ ಜಗನ್ನಾಥ್ ನೋಡಕ್ ಬಂದಿದ್ದೀವಿ. ಈಗ ಎಲ್ಲಿದ್ದೀನಿ ಅಂತಂದ್ರೆ, ಈ ರಥೋತ್ಸವ ನಡೆಯತ್ತಲ್ಲ ಬೀದಿ, ಅದೇ ಬೀದಿಯಲ್ಲಿದ್ದೀನಿ ನೋಡಿ. ಇಲ್ಲೇ ರಥ ತಗೊಂಡೋಗೋದು, ಇಲ್ಲೇ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಜಾಗ. ಇದು ರೋಡ್ ಬಹಳ ದೊಡ್ಡದಿದೆ, ವೈಡ್ ಇದೆ. ಇಷ್ಟರಲ್ಲೂ ಫುಲ್ಲು ಜನ ಇರ್ತಾರೆ. ಅಷ್ಟು ಜನ ಇರ್ತಾರೆ ರಥೋತ್ಸವ ನಡಿಬೇಕಾರೆ. ಈ ರೋಡ್ ಫುಲ್ ಆಗ್ಬಿಟ್ಟಿರುತ್ತೆ. ಎಲ್ಲಿ ಮರೆಯಾದೆ ವಿಠಲ, ಏಕೆ ದೂರಾದೆ, ದೇವರ ದೇವ ಎಂಬುದ ಮರೆತೆ
ಸೇವಕನಂತೆ ನನ್ನೆಡೆ ನಿಂತೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ಮಾಧವ ನಿನ್ನ ಮಾಯಾಜಾಲ ಮಾಧವ ನಿನ್ನ ಮಾಯಾಜಾಲ ಮಾನವ ನಾನು ತಿಳಿಯಲಿಲ್ಲ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂತ ಪೂಜ್ಯರು ನೀವು ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂತ ಪೂಜ್ಯರು ನೀವು ಬಲ್ಲಿರಿಯವನ ಅಂತರಂಗ ಬಲ್ಲಿರಿಯವನ ಅಂತರಂಗ ಎಲ್ಲಿಹ ಹೇಳಿ ಪಾಂಡುರಂಗ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ಎತ್ತೆತ್ತಲೀಗ ಕಗ್ಗತ್ತಲಾಯ್ತು ಗೊತ್ತಾಗದಾಯ್ತೆ ವಿಠಲ ಮುತ್ತಂತ ನಿನ್ನ ಕೈ ತುತ್ತ ತಿನ್ನು ಒತ್ತಾಯ್ತು ಬಾರೋ ವಿಠಲ ಬತ್ತಿರೋ ಬದುಕಲೆತ್ತೀನಿ ಬೆಳಕ ಹತ್ತಿಸಿ ಕಾಯೋ ವಿಠಲ ಎತ್ತವಳಂತೆ ನೀನೆತ್ತಿಕೊಂಡು ನನ್ನತ್ತ ನೋಡೋ ವಿಠಲ ನೀ ಎನ್ನ ಮನ ನೀ ಎನ್ನದನ ನೀ ಪ್ರಾಣ ವಿಠಲ ಎನ್ನಾತ್ಮನಿದೆಯೇ ಮುಖತ್ತೋರು ದೊರೆಯೇ ಎನ್ನಾತ್ಮನಿದೆಯೇ ಮುಖತ್ತೋರು ದೊರೆಯೇ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ಅಲ್ಲಿ ನೋಡ್ರಿ ಎಲ್ಲರೂ ಹೇಳ್ತಾರಲ್ಲ ಆಪೋಸಿಟ್ ದಿಕ್ಕಲ್ಲಿ ಫ್ಲಾಗ್ ಹಾರತ್ತೆ ಅಂತಾರಲ್ಲ, ರೈಟ್ ಸೈಡಿಗೆ ಫ್ಲಾಗ್ ಹಾರ್ತಾ ಇದೆ ಮೇಲೆ. ಇಲ್ಲಿ ನೋಡಿ ಈ ದೇವಸ್ಥಾನದ್ದು ಲೆಫ್ಟ್ ಸೈಡಿಗೆ ಹಾರ್ತಿದೆ ಫ್ಲಾಗು. ಇದು ಪೂರಿ ಜಗನ್ನಾಥ್ ಮೇನ್ ಎಂಟ್ರೆನ್ಸು. ಇದಕ್ಕೆ ಇನ್ನೊಂದು ಹೆಸರಿದೆ, ಸಿಂಹದ್ವಾರ ಅಂತಾರೆ. ಇದ್ರ ರೈಟ್ ಸೈಡು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಫ್ರೀ ಎಂಟ್ರಿ. ಎಲ್ಲದೂ ಫ್ರೀ ಎಂಟ್ರಿನೇ ಇದೆ. 4 ದಿಕ್ಕಿಂದನೂ ಎಂಟ್ರೆನ್ಸ್ ಇದೆ. ಈ ನಾರ್ತು ಸೌತು ವೆಸ್ಟು ಎಲ್ಲ ಕಡೆಯಿಂದನೂ ಇದೆ. 500 ರುಪೀಸ್ ಕೊಟ್ಟರೆ ಬ್ಯಾಕ್ ಸೈಡಿಂದ ಎಲ್ಲ ಕರ್ಕೊಂಡು ಹೋಗ್ತಾರೆ. ಇಲ್ಲೂ ಕರ್ಕೊಂಡು ಹೋಗ್ತಾರೆ ಫ್ರಂಟಿಂದನು. ಇದ್ರದ್ದು ಮಾನ್ಯತೆ ಏನು ಅಂತಂದರೆ, 3ನೇ ಮೆಟ್ಲು ತುಳಿದು ಹತ್ಕೊಂಡೋಗಿ ದರ್ಶನ ಮಾಡಿದ್ರೆ ನಾವು ಮಾಡಿರೋ ಪಾಪ ಎಲ್ಲ ಕಳಿಯತ್ತೆ ಅಂತಾರೆ. ಮತ್ತು ಸೀದಾ ಸ್ವರ್ಗಕ್ಕೆ ಹೋಗ್ತೀವಿ ಅಂತಾರೆ. ವಾಪಸ್ ಬರ್ತಾ ಆ 3ನೇ ಮೆಟ್ಲು ತುಳಿಬಾರ್ದು ಅಂತಾರೆ. ಹಂಗಾಗಿ ಈ ಸೈಡಿಂದ ಬರಲ್ಲ, ಎಲ್ಲ ರೈಟು ಲೆಫ್ಟ್ ಸೈಡಿಂದ ವಾಪಸ್ ಬರ್ತಾರೆ. ಪೂರಿಯಲ್ಲಿ ಫೇಮಸ್ ಸ್ವೀಟು ಹುಲಿ ಉಗುರು. ಈಗ ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಿಂದ ನಡ್ಕೊಂಡು ಬರ್ಬೋದು, ಇಲ್ಲ ಅಂದರೆ ಆಟೋದಲ್ಲೂ ಬರ್ಬೋದು. ನಾವೇನು ಮಾಡಿದ್ವಿ ಅಂದರೆ ದೇವಸ್ಥಾನದಿಂದ ಆಟೋ ಮಾಡ್ಕೊಂಡು ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮೇನ್ ಟೆಂಪಲ್ಗಳಿದು. ಇವೆಲ್ಲ ಸುಮ್ಮನೆ ಯಾವ ಹೇಳ್ತಾರೆ, ಅವೆಲ್ಲ ಮೇನ್ ಅಲ್ಲ. ಮೇನ್ ಏನಿದೆಯೋ ಅದಕ್ಕೆ ನೋಡಬೇಕು. ಇವರು ಆಟೋದವರಿಗೆ ಇದು ಮಾಡೋಕ್ಕೋಸ್ಕರ ಟ್ರಿಪ್ ಜಾಸ್ತಿ ಆಗತ್ತೆ ಅಂತ ಅದೈತೆ ಇದೈತೆ ಅಂತ ಎಲ್ಲ ಹೇಳ್ತಾರೆ. ಅವೆಲ್ಲ ನೆಸೆಸಿಟಿ ಇರಲ್ಲ. ದೇವಸ್ಥಾನ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ ಅವಕ್ಕೆ ಮಾತ್ರ ಹೋಗಿ ಬರಬೇಕು. ಇದೇ ದೇವಸ್ಥಾನ ಮಾರ್ಕಂಡೇಶ್ವರ್.
ಕ್ಲಾರಿಟಿನೇ ಇಲ್ಲ ಅಲ್ವಾ ಫೋನು ಹೇಳಕ್ಕಾಗಲ್ವಾ ಕೊಟ್ಟಿದ್ದೆ. ಹಾ ನಂದು ಈಗ ಗುಂಡೀಚಾ ಟೆಂಪಲ್ ಅವ್ರಿಗೆ ಬಂದಿದ್ದೀವಿ. ನೋಡಿ ಇದೆ ಗುಂಡೀಚಾ ಟೆಂಪಲ್. ಏನೋ ರಿನೋವೇಟ್ ನಡೀತಿದೆಯಂತೆ. ಅದೇ ರಿನೋವೇಟ್ ನಡೀತಿದೆ, ಹಂಗಾಗಿ ಕ್ಲೋಸ್ ಇದೆ ಅಂತೆ. ಇಲ್ಲಿ ಹೊರಗಡೆಯಿಂದಲೇ ಕೈ ಮುಗಿದ್ಬಿಟ್ಟು ಹೋಗ್ಬೇಕು. ನಾವೀಗ ಕೋನಾರ್ಕಿಗೆ ಹೋಗ್ತಾ ಇದ್ದೀವಿ, ಸೂರ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಸಂಜೆ 5 ಗಂಟೆಗೆ ಬಿಟ್ಟಿದ್ದು, 1 ಅವರ್ ಬೇಕು ಹೋಗಕ್ಕೆ, 1 ಅವರ್ ಬರಕ್ಕೆ 1 ಅವರ್ ಬೇಕು. 40 ರೂಪಾಯಿ ಟಿಕೆಟ್ ಎಂಟ್ರಿ ಫೀಸು. ಇಲ್ಲೇ ಟಿಕೆಟ್ ಸಿಗತ್ತೆ. ಅದೇ ಎದುರುಗಡೆ ದೇವಸ್ಥಾನ, ಸೂರ್ಯನಾರಾಯಣ ಟೆಂಪಲ್.